ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಅಪರಿಚಿತ ಶವ, ಮಹಿಳೆ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ಅಪರಿಚಿತ ಮಹಿಳೆಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅದೇನೋ ರೈಲ್ವೆ ಸ್ಟ್ಯಾಂಡ್ ಪಕ್ಕದಲ್ಲೇ ಮೃತದೇಹ ಪತ್ತೆಯಾಗಿದೆಯಂತೆ. ಅರ್ಧಂಬರ್ಧ ಸುಟ್ಟೋಗಿದೆ ಅಂತ 2 ದಿನಗಳ ಹಿಂದೆ ಸುಟ್ಟಾಕಿರ್ತಕ್ಕಂಥ ಶಂಕೆ ಕೂಡ ಇದೆ. ಈಗ ಘಟನಾ ಸ್ಥಳಕ್ಕೆ ಯಶವಂತಪುರ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದು ಯಾರು ಏನು ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಬಾಡಿನ ಇಲ್ವಾ ಅಂತ ಗೊತ್ತಿಲ್ಲ. ಏನಾದರೂ ಒಂದು ಲಿಂಕ್ ಸಿಗುತ್ತೆ, ಆಮೇಲೆ ಗೊತ್ತಾಗುತ್ತೆ ಯಾರು ಅಂತ. ಈ ದಿನ ಬೆಳಗ್ಗೆ ಒಂದು 9:30 ಗಂಟೆಗೆ ನಮಗೊಂದು ಮಾಹಿತಿ ಮೇರೆಗೆ ಇಲ್ಲಿ ಯಶವಂತಪುರ ಪ್ಲಾಟ್ಫಾರ್ಮ್ 1 ಅಂತ ಬಂದು ನೋಡಲಾಗಿ ಒಂದು ಮಹಿಳೆಯ ಪಾರ್ಶಲಿ ಸುಟ್ಟಿರೋಂಥ ಒಂದು ಬಾಡಿ ಸಿಕ್ಕಿದೆ. ಬಾಡಿ ಪರಿಶೀಲನೆ ಮಾಡಲಾಗಿ ಒಂದು 2 ದಿವಸ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಯಾರು ಏನು ಅಂತ ಇನ್ನು ತಿಳಿದು ಬಂದಿಲ್ಲ. ನಾವು ಒಂದು ಮರ್ಡರ್ ಕೇಸ್ ವಿತ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ಗೆ ಒಂದು ಕೇಸ್ ತೊಗೊಂಡು ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಪ್ಲಾಟ್ಫಾರ್ಮ್ ಎಂಡ್ ಆಗಿರೋದ್ರಿಂದ ಯಾರ ಗಮನಕ್ಕೂ ಬಂದಿಲ್ಲ. ಇಲ್ಲಿ ಬೆಳಗ್ಗೆ ಯಾರು ಲೈನ್ಮ್ಯಾನ್ ಇರ್ತಾರೆ ಅವರು ಅಟ್ಲೀಸ್ಟ್ ಹೇಳಬೇಕಿತ್ತು ನಮಗೆ, ಅವ್ರ ಗಮನಕ್ಕೂ ಬಂದಿಲ್ಲ. ಇದು ಅದೇ ನಾವು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಏನಾಗಿದೆ ಅಂತ. ಯಾರು ನಮಗೆ ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದಿಲ್ಲ. ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ನೋಡೋಣ ಏನು ಇನ್ಫಾರ್ಮೇಷನ್ ಬರ್ಬೋದೇನೋ ಅಂತ. ಅಲ್ಲಿ ಬಾಡಿ ನೋಡಿದಾಗ ಅಲ್ಲೇ ಸುಟ್ಟಂಗಿದೆ. ಬಟ್ ನಮಗೆ FSL ಮತ್ತು ಸೋಕ್ ಆಫೀಸರ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ನೆಕ್ಸ್ಟ್ ಮುಂದಿನ ತನಕ ಮಾಡಬೇಕಾಗುತ್ತೆ.